ಮಾಡಿಬಿಟ್ರಲ್ಲ, ನೀವು ಸುಳ್ಳರಾಮಯ್ಯ ಆಗ್ಬಿಟ್ರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ಹಗುರವಾಗಿ ನೀವು ಮಾತಾಡಬಾರದು. ಮಾತಿಗೆ ದಲಿತರ ಬಗ್ಗೆ ಮಾತಿಗೆ ದಲಿತರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ದಾರಿ ತಪ್ಪಿಸ್ತಕ್ಕಂಥದ್ದು ನೀವು ಎಷ್ಟು ಒಂದು ಕೆಟ್ಟ ವ್ಯವಸ್ಥೆಯನ್ನ ಇವತ್ತು ಹುಟ್ಟು ಹಾಕ್ತಾ ಇದ್ದೀರಿ ಅಂತೇಳಿ ಎಲ್ಲರಿಗೂ ಕೂಡ ಇದಾಗ್ತದೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಬಹಳ ಸಾರಿ ಹೇಳಿದ್ರು. ನಾನು ಇವತ್ತು ಇದೇ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಇನ್ನೊಂದು ಸಾರಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೇನೆ ಈ ಪತ್ರವನ್ನ. ಈ ಪತ್ರ ಯಾರ್ದು ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಮಲ್ ಕಾಂತ್ ಅವರ ಸ್ನೇಹಿತರಿಗೆ ಬರೆದಿರ್ತಕ್ಕಂಥ ಪತ್ರ. ಇದರಲ್ಲಿ ಒಂದು ಚರ್ಚೆ ನಡೀತದೆ. ಆ ಚರ್ಚೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ವ್ಯಾಖ್ಯಾನಗಳು ಅದೇನೋ ಸರಿ ಇರಬಹುದು, ನನಗೆ ಗೊತ್ತಿಲ್ಲ. ಆದರೆ ಇಲ್ಲೇನಿದೆ ಅಂತಂದ್ರೆ, ಈ ಅಶೋಕೇಕರ್ ಅಂತಕ್ಕಂಥ ವ್ಯಕ್ತಿ ನನ್ನಲ್ಲಿಗೆ ಬಂದಿದ್ದ. ಅವ ಒಂದು ಮಾತು ಹೇಳ್ದ, ಈ ಕಮ್ಯುನಿಸ್ಟ್ ಪಕ್ಷದ ಡಾಂಗೆಯವರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಪಾಟೀಲ್ರವರು ಅಂತ ಆವತ್ತು ಮುಂಬೈ ಭಾಗದ ಅಧ್ಯಕ್ಷರಾಗಿದ್ದಕ್ಕಂಥ ಪಾಟೀಲ್ರವರು ಇಬ್ಬರು ಸೇರ್ಕೊಂಡು ನಮ್ಮನ್ನ ಸೋಲಿಸಿದ್ರು ಅಂತ ಇತ್ತು. ಆದರೆ ಇವರೆಂತೇನು ಹೇಳಿದ್ರು ಅಂತಂದ್ರೆ, ಡಾಂಗೆ ಅವರು ಮತ್ತು ಸಾವರ್ಕರ್ ಅವರು ನೀವು ಇದಕ್ಕೇನು ಕಾಶ್ಮೀರ್ ವಿಷಯದಲ್ಲಿ ನೀವು ಎತ್ತಿದ ವಿಚಾರಕ್ಕೆ ಕೋಪಗೊಂಡು ನಿಮ್ಮನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನನಗೆ ಯಾರೋ ಹೇಳಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅವ್ರು ಹೇಳಿದ್ರಂತೆ. ಅದನ್ನ ಅವರು ಹಿಂಗ್ ಹೇಳ್ದ ಅಂತೇಳಿ ಪತ್ರದಲ್ಲಿ ಬರೆದವ್ರೆ. ಇಂಥವರೇ ನನ್ನನ್ನು ಸೋಲಿಸಿದ್ರು ಅಂತ ಅವ್ರು ಒಪ್ಪಲಿಲ್ಲ. ಆದ್ರೆ ಅವ್ರು ಹೇಳಿದ್ದು ಡಾಂಗೆ ಮತ್ತು ಕಾಂಗ್ರೆಸ್ ನನ್ನನ್ನು ಸೋಲಿಸಿದ್ದಾರೆ ಅಂತ ಇದರಲ್ಲಿ ಇದೆ, ಈ ಪತ್ರದಲ್ಲಿ. ಪಾಪ ಕುರುಡ ಕಣ್ಣು ಕಾಣಲ್ವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಸುಳ್ಳು ರಾಮಯ್ಯ ಹೋಗಿ ಕುರುಡು ರಾಮಯ್ಯನೂ ಆಗಿಬಿಟ್ರೆ ಹೇಗೆ ಸ್ವಾಮಿ? ಈ ಪತ್ರವನ್ನು ಓದ್ರಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ಇದು ಅವರ ಕೈ ಬರಹ. ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮರು. ಅವರು ಕೊಟ್ಟ ಪತ್ರ ಓದಿ ಇದನ್ನೆಲ್ಲ ಹೇಳ್ತೀರಿ. ಅವರೇ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ಹೌದು ಏನೀಗ ವಿ ಆರ್ ಆಲ್ಸೋ ಪಾರ್ಟಿ ಅಂಡ್ ದೇ ಆರ್ ಆಲ್ಸೋ ಪಾರ್ಟಿ. ವಿ ಫೀಲ್ಡೆಡ್ ಎ ಕ್ಯಾಂಡಿಡೇಟ್ and he contested against Ambedkar. So maybe defeated, he have been defeated. ನಾವು ಬೇರೆ ಪೊಲಿಟಿಕಲ್ ಪಾರ್ಟಿ, ಅವ್ರು ಬೇರೆ ಪೊಲಿಟಿಕಲ್ ಪಾರ್ಟಿ. ಏನಿವಾಗ ಅದು ಕೂಡ ವಿಡಿಯೋ ಓಡಾಡ್ತಾ ಇದೆ ಅಂತೇಳಿ ಅವರು ಹೇಳಿದ್ದಾರೆ. ಇಷ್ಟೇ ಯಾಕೆ, ಅನ್ಯ ನೆಹರೂರವರು ಪತ್ರ ಬರೀತಾರೆ. ಲೇಡಿ ಮೌಂಟ್ ಬ್ಯಾಟನ್ ಅವ್ರಿಗೆ ಪತ್ರ ಬರೀತಾರೆ. ನಾವು ಎಡ್ವಿನ್ ಅವ್ರಿಗೆ ಬರೀತಾರೆ, ನಾವು ಏನೇ ಆಗಲಿ ಈ ಸಾರಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಾವು ಡಿಫೀಟ್ ಮಾಡಿಬಿಟ್ವಿ ಅಂತ ಅವರೇ ಬರೀತಾರೆ. ಅದಕ್ಕೂ ಕೂಡ ದಾಖಲೆ ಇದೆ. ಮತ್ತೆ ಯಾವುದನ್ನ ಹಿಡಿದು ನೀವು ಸುಳ್ಳು ಅಂತ ಹೇಳ್ತೀರಿ? ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಕಪಟ ನಾಟಕಗಳನ್ನು ಆಡಬೇಡಿ ವೋಟ್ ಬ್ಯಾಂಕ್ಗಾಗಿ. ಸತ್ಯ ಒಪ್ಕೊಳ್ಳಿ. ನಿಮ್ಮ ರಮೇಶ್ ಕುಮಾರ್ ಅವರಿಗೆ ನೀವು ಉತ್ತರ ಕೊಟ್ಟರೆ ಸಾಕು. ಎಲ್ಲ ನಿನ್ನೆಯಿಂದ ಎಲ್ಲ ಓಡಾಡ್ತಾ ಇವೆ. ಇಂಥ ಒಂದು ಕೆಟ್ಟ ಪರಂಪರೆಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದ್ದರಿಂದ ಅವರ ಹೇಳಿಕೆಯನ್ನ ನಾನು ಖಂಡಿಸ್ತೇನೆ ಮತ್ತು ವಿರೋಧಿಸ್ತೇನೆ. ಮೂರನೇದಾಗಿ, ಅಲ್ಪಸಂಖ್ಯಾತರ ಪಾಡು ಕಾಂಗ್ರೆಸ್ನಲ್ಲಿ ಏನಾಗಿದೆ? ನಾವು ಬಹಳ ಕಾಲ ಹೇಳ್ತಾ ಇದ್ವಿ ಇದು. ನೋಡಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆಗೆ ಕಾಂಗ್ರೆಸ್ ಯಾವತ್ತೂ ಇಲ್ಲ. ನೀವು ಅವರು ಬಿಜೆಪಿ ಗುಮ್ಮ ತೋರಿಸೋ ಕಾರಣ ನೀವೇನ್ ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ ಸಪೋರ್ಟ್ಗೆ ಹೋಗ್ತಾ ಇದ್ದೀರಿ. ಯಾಕೆ? ಕಾಂಗ್ರೆಸ್ ಈಗ ನಮ್ಮ ಪಕ್ಷ ಬಂದು 12 ವರ್ಷಗಳಿಂದ ಈ ದೇಶ ಆಳ್ತಾ ಇದೆ. ನಿಮ್ಗೇನು ತೊಂದರೆ ಆಯ್ತು? ಏನು ಅನ್ಯಾಯ ಆಯ್ತು? ಎಲ್ಲೂ ಯಾರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ಇಡೀ ದೇಶದಲ್ಲಿ ಮುಸಲ್ಮಾನರು ಮೋದಿಯವರನ್ನ ಮೆಚ್ಚತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರಿಂದ ಜಬ್ಬಾರ್ ಅವರನ್ನ ಪಕ್ಷದಿಂದ ಸದಸ್ಯತ್ವದಿಂದನೇ ಹೊರಹಾಕಲಾಗಿದೆ. MLC ಅವರು ನಜೀರ್ ಅಹಮದ್ ಅವರನ್ನ
ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಿಂದ ಕಿತ್ತೊಗೆಯಲಾಗಿದೆ. ಇನ್ನೊಂದು ಯಾರು ಶ್ರೀಮತಿ ಅಫ್ರೀನ್ ಖಾನ್ ಹೆಣ್ಮಗಳು ರಿಸೈನೇ ಮಾಡಿದ್ದೀನಿ ನಾನಂತ ಅವ್ರನ್ನೂ ಎತ್ತು ಹೊರಗಡೆಗೆ ಹಾಕಲಾಗಿದೆ. ಈಗ ಜಮೀರ್ ಅವರಿಗೆ ಕೈ ಹಾಕ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ಕನಿಷ್ಠವಾಗಿ ನಡ್ಕೊಂಡಿರಿ. ಈಗ ಅದೇ ಅಲ್ಪಸಂಖ್ಯಾತರಿಗೆ ಅರ್ಥ ಆಗ್ಬೇಕು, ನಿಮ್ಮ ವಿರೋಧಿ ಕಾಂಗ್ರೆಸ್ಸೇ ಹೊರತು ಯಾವತ್ತು ಬಿಜೆಪಿ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಡೀ ದೇಶದ ಜನ ಇವತ್ತು ಇದರ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ನಾನು ಮುಸಲ್ಮಾನ್ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಳಿ ಅಂತ. ಇದೆಲ್ಲಕ್ಕಿಂತ ಮಿಗಿಲಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಅವರು ಇಡೀ ರಾಜ್ಯದಲ್ಲಿ ಜನ್ಜಿ ಇವರೇ ಹೇಳಿದ್ದು, ಮಾನ್ಯ ರಾಹುಲ್ ಗಾಂಧಿ ಅವರು, ಏನ್ ಜನ್ಜಿ ಹೋ ಜಾಯೇಗಾ ಭಾರತ್ ಪೂರೈ ಜನ್ಜಿ. ಈಗ ನಿಮಗೆ ಹಿಂದಕ್ಕೆ ತಿಳ್ಕೊಂಡಿದೆಲ್ಲ. ಕೋರ್ಟ್ ಇವ್ರು ಯಾವ ಮಟ್ಟಕ್ಕೆ 1 ವರ್ಷ ನೀವು ಹೋರಾಟವೇ ಮಾಡಬಾರದು. ಎಲ್ಲಿದೆ ಕಾನೂನು ಆ ರೀತಿ ಮಾಡಲಿಕ್ಕೆ? ಕೋರ್ಟ್ ಸರಿಯಾಗಿ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಇವತ್ತು ಆ ಯುವಕರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದೀರಿ. ಹೋರಾಟವೇ ಮಾಡಬಾರ್ದು ಅಂತಂದ್ರೆ ಒಂದು ರೀತಿಯ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಜಾರಿ ಇದೆ ಕಾಂಗ್ರೆಸ್ ಸರ್ಕಾರದ ಮೂಲಕ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನಾನಿವತ್ತು ಕರೆ ಕೊಡ್ತೀನಿ. ಯುವಕರ ಹಕ್ಕು ಇವತ್ತು ಎಂಪ್ಲಾಯ್ಮೆಂಟ್ ಕೇಳತಕ್ಕಂಥದ್ದು, ಉದ್ಯೋಗ ಕೇಳುವ ಹಕ್ಕು ಅವರಿಗಿದೆ. ಆದ್ದರಿಂದ ಯಾವ ಕೋರ್ಟ್ಗಳು ನಿಮ್ಮ ಹೋರಾಟಕ್ಕೆ ಅಡ್ಡಿ ಮಾಡೋದಿಲ್ಲ, ಯಾವ ಸರ್ಕಾರಗಳು ಮಾಡಬಾರದು. ಮತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಹೋರಾಟ ಮಾಡಬಹುದು, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಅವರಿಗೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. 5ನೇ ವಿಚಾರ, ಸಿದ್ದರಾಮಯ್ಯನವರು 18 ಬೇಡಿಕೆಗಳನ್ನು ನಿನ್ನೆ ತಾನೇ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಟ್ಟಿದ್ದಾರೆ. ನಾನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳನ್ನ ಬೆಂಗಳೂರಿಗೆ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿದ್ದೆ. ಅವರು ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಬಂದು ಒಂದು ಪತ್ರವನ್ನು ಕೊಟ್ಟರು. ಎಷ್ಟು ಆ ಭೇಟಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನವರು ಅಷ್ಟು ಪ್ರೀತಿ ಮಾಡೋದಿಲ್ಲ. ಕಿವಿಯಲ್ಲೋ ಎಷ್ಟು ಚೆನ್ನಾಗಿ ಮಾತಾಡಿ. ರಾಹುಲ್ ಗಾಂಧಿ ಬಹುಶಃ ಯಾವತ್ತೂ ಈ ರೀತಿ, ಯಾಕಂದ್ರೆ ಡಿಸ್ಟೆನ್ಸ್ ಅವರೊಂಥರ ಈಕ್ವಿ ಡಿಸ್ಟೆನ್ಸ್ ಪಾರ್ಟಿ. ಅದು ಈಕ್ವಿ ಡಿಸ್ಟೆನ್ಸ್, ಎಲ್ಲರ ಹತ್ರ ದೂರ. ಯಾಕಂದ್ರೆ ಬಾಸಿಸಮ್ ತೋರ್ಸಕ್ಕೆ ಮೋದಿ ಅವರು ಈಸ್ ನಾಟ್ ಎ ಬಾಸ್. ನಿಮಗೆ ಗೊತ್ತಿರಬೇಕು, ನನ್ನ ಬಾಸ್ ಯಾರು ಅಂದ್ರೆ ಬಿಜೆಪಿ ಅಧ್ಯಕ್ಷರು ಅಂತಂದಿದ್ದು ಕೂಡ ನಿಮಗೆ ಗೊತ್ತಿರ್ಬೋದು. ಯಾಕೆಂದ್ರೆ ವ್ಯವಸ್ಥೆಯನ್ನ ಗೌರವಿಸ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮವರು. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಎಷ್ಟು ಆತ್ಮೀಯತೆ, ಅವ್ರ ಜೊತೆಯಲ್ಲಿ ನಿಂತು ಮಾತಾಡಿ ಎಲ್ಲ ವಿಷಯಗಳಿಗೆ ಇದ್ಕೊಟ್ಟು. ಆದ್ರೆ ಸಿದ್ದರಾಮಯ್ಯ ಅವರು ಬೆಳಗ್ಗಿಂದ ಸಂಜೆವರೆಗೂ ನಿಂದಿಸೋದು ಯಾರನ್ನ? ಪ್ರಧಾನಮಂತ್ರಿಗಳು. ನೋಡಿ, ಅಷ್ಟು ನಿಂದಿಸಿದ್ರು ಕೂಡ ಅವರು ಎಷ್ಟು ಆತ್ಮೀಯತೆಯನ್ನ ಪ್ರದರ್ಶನ ಮಾಡಿದ್ರು. ಇದರಿಂದ ಸಿದ್ದರಾಮಯ್ಯನವರಿಗೆ ನಾಚಿಕೆ ನಿನ್ನೆ ಆಗಿರ್ಬೇಕು. ಇವತ್ತಿಂದ ಅವರ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡೋದನ್ನು ನಿಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಆದ್ರೆ ನಂದು ಒಂದು ಪ್ರಶ್ನೆ ಇದೆ. ನೀವು ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ. SCP TSP ಹೆಸರಿನಲ್ಲಿ ಹಣ ದಲಿತರಿಗೆ ಇಟ್ಟಿದ್ದೇವೆ ಅಂತೇಳಿ ಅದನ್ನು ಸಂಪೂರ್ಣವಾಗಿ ನೀವು ಬೇರೆದಕ್ಕೆ ಬಳಕೆ ಮಾಡಿ, ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ, ಪರಿಶಿಷ್ಟ ಜಾತಿ ವರ್ಗಗಳು. ಆ ಕಾರಣದಿಂದ ಏನು 18 ಇದನ್ನ ಹೇಳಿದ್ದೀರಿ ನೀವು, ಈ 18ಕ್ಕೂ ಮಾನ್ಯ ಪ್ರಧಾನಮಂತ್ರಿಗಳು ಏನು ಮನವಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಅದನ್ನ ಪರಿಗಣಿಸಲಿ. ಯಾವಾಗ ಪರಿಗಣಿಸಬೇಕು ಗೊತ್ತಾ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಸಂಪೂರ್ಣ ಹಣವನ್ನ ಅವರಿಗೆ ವಾಪಸ್ ಕೊಡುವವರೆಗೆ 1 ರೂಪಾಯಿನೂ ಕೂಡ ಅವರು ಕೇಳಿರ್ತಕ್ಕಂಥ ಹಣ ಬಿಡುಗಡೆ ಮಾಡಬಾರದು. ಅದನ್ನು ತಡೆದೇ ಹಿಡಿಬೇಕು. ದಲಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವರು ಸರಿಪಡಿಸಿ ಅವರಿಗೆ ಕೊಡಬೇಕಾದ ಎಲ್ಲ ಹಣ ವಾಪಸ್ ಕೊಡುವವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಆ ಹಣ ಬಿಡುಗಡೆ ಆಗಬಾರದು. ಇದು ನಮ್ಮ ಈ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಬರಬೇಕಾದ ಹಣ ಇವರು ವಾಪಸ್ ಕೊಟ್ಟಿರ್ತೀವಿ ಸಹ, ನೀವು ಅವುಗಳನ್ನ ಪರಿಗಣಿಸಬೇಕು. ಇವತ್ತು ನೋಡಿ, ಕರೋನಾ ಇತ್ತು. ಕರೋನಾ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ರು? ಮೇಕೆದಾಟು ದಾಟಿದ್ದೇ ಇಲ್ಲ. ಅದಲ್ಲೇ ಉಳಿದೋಯ್ತು. ಯಾಕಪ್ಪ ದಾಟಿಸ್ಲಿಲ್ಲ? ಮೊನ್ನೆ ಸಿದ್ದರಾಮಯ್ಯನವರು
ಮಾನ್ಯ ಡಿ ಕೆ ಶಿವಕುಮಾರ್